ಹಲೋ ವೆಲ್ಕಮ್ ಬ್ಯಾಕ್ ಟು ಲಾಕ್ ಸಮಾಚಾರ ಸಂತೆಗೆ. ಇವತ್ತಿನ ವ್ಲಾಗಲ್ಲಿ ನಾನು ಹೇಗೆ ಟ್ಯಾನ್ನ ರಿಮೂವ್ ಮಾಡ್ಕೋಬೋದು ಹ್ಯಾಂಡ್ಗೆ ಅಂತ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಮನೇಲೆ ಹೇಗೆ ಈಸಿಯಾಗಿ ಮಾಡಿಕೊಂಡು ಕೈಯಲ್ಲಿರೋ ಟ್ಯಾನ್ನ ಹೇಗೆ ರಿಮೂವ್ ಮಾಡ್ಕೋಬೋದು ಅಂತ ನೋಡೋಣ ಬನ್ನಿ. ಟೈಮ್ ವೇಸ್ಟ್ ಮಾಡೋದು ಬೇಡ. ಏನೇನು ಪದಾರ್ಥಗಳು ಬೇಕು, ಏನೇನು ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಮನೇಲಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಮೊದಲು ಸ್ಕ್ರಬ್ ಮಾಡ್ಕೊಳ್ಳೋಣ. ಒಂದು ಬೌಲ್ ತೊಗೊಂಡಿದ್ದೀನಿ, ಅದಕ್ಕೆ ಒಂದು ಚಮಚ ಸಕ್ಕರೆ ಹಾಕ್ಕೊಂಡಿದ್ದೀನಿ, ಒಂದು ಚಮಚ ಕಾಫಿ ಪೌಡರ್ ಹಾಕ್ಕೊಂಡಿದ್ದೀನಿ, ಹಾಗೆ ಅರ್ಧ ಚಮಚದಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ, ಹಾಗೆ ಒಂದು ಚಮಚ ಆಲ್ಮಂಡ್ ಆಯಿಲ್ ಹಾಕ್ಕೋತಾ ಇದ್ದೀನಿ. ಬೇಕಂದರೆ ನೀವು ಕೊಬ್ಬರಿ ಎಣ್ಣೆನೂ ಹಾಕ್ಕೋಬೋದು. ನಾನು ಸಾಲಿಲ್ಲ ಅಂತ ಇನ್ನೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಈಗ ನಾವು ತಯಾರಿಸ್ಕೊಂಡಿರೋದನ್ನ ಸ್ಕ್ರಬ್ ಮಾಡ್ಕೊಳ್ಳೋಣ ಹ್ಯಾಂಡ್ಗೆ. ಈಗ ನೋಡಿ, ಹ್ಯಾಂಡ್ ಟ್ಯಾನ್ ಆಗಿರೋದ್ರಿಂದ ಮೊದಲು ಸ್ಕ್ರಬ್ ಮಾಡ್ಕೋಬೇಕು. ಅದಕ್ಕೆ ನಾನು ಸ್ಕ್ರಬ್ ಮಾಡಿಕೊಂಡು ಆಮೇಲೆ ನಂತರ ಟ್ಯಾನ್ ಪ್ಯಾಕ್ ಹಾಕ್ಕೊಳ್ಳೋಣ. ಸ್ಕ್ರಬ್ ಮಾಡೋದ್ರಿಂದ ಚರ್ಮ ಎಲ್ಲ ಸ್ಮೂತ್ ಆಗುತ್ತೆ. ಏನಾದರೂ ಡೆಡ್ ಸ್ಕಿನ್ ಇದ್ದರೆ ಹೊರಗಡೆ ಬರುತ್ತೆ. ಆಮೇಲೆ ಟ್ಯಾನ್ ಪ್ಯಾಕ್ ಹಾಕಿದಾಗ ನಾವು ನೀಟಾಗೆ ಟ್ಯಾನ್ ರಿಮೂವ್ ಆಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ನಿಧಾನಕ್ಕೆ ಸ್ಕ್ರಬ್ ಮಾಡ್ಕೊಳ್ಳಿ. ಫುಲ್ ಹ್ಯಾಂಡ್ನ ನಿಧಾನಕ್ಕೆ ಒಂದು 5 ಮಿನಿಟ್ಸ್ ಅಷ್ಟು. ಹಾಗೆ ಸ್ಕ್ರಬ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಕೂಡ ನಾವು ಒಂದು 5 ನಿಮಿಷ ಹಾಗೆ ಬಿಡಬೇಕು. ಪ್ಲೇನ್ ವಾಟರಿಂದ ಹ್ಯಾಂಡ್ನ ವಾಶ್ ಮಾಡ್ಕೋಬೇಕು. ಬಿಸಿ ನೀರು ಯೂಸ್ ಮಾಡೋದು ಬೇಡ. ಅಕಸ್ಮಾತ್ ನಿಮ್ಗೇನಾದರೂ ಥಂಡಿ ಆಗುತ್ತೆ ಅಂದರೆ ಉಗುರು ಬೆಚ್ಚಗೆ ನೀರಲ್ಲಿ ಹ್ಯಾಂಡ್ನ ವಾಶ್ ಮಾಡ್ಕೋಬೋದು. ಹ್ಯಾಂಡ್ನ 5 ನಿಮಿಷ ನಾನು ಸ್ಕ್ರಬ್ ಮಾಡಿಕೊಂಡೆ, ಹಾಗೆ ಒಂದು 5 ನಿಮಿಷ ಹಾಗೆ ಬಿಟ್ಟೆ. ಹಾಗೆ ನಾನು ಪ್ಲೇನ್ ವಾಟರಿಂದ ಹ್ಯಾಂಡ್ನ ವಾಶ್ ಮಾಡ್ಕೊಂಡು ಬಂದೆ. ಈಗ ನಾವು ನೆಕ್ಸ್ಟು ಹ್ಯಾಂಡ್ ಪ್ಯಾಕ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ, ನೋಡೋಣ. ಮೊದಲನೇದಾಗಿ ಒಂದು ಬೌಲ್ ತೊಗೊಂಡಿದ್ದೀನಿ, ಕಡಲೆ ಹಿಟ್ಟು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ, ಶ್ರೀಗಂಧದ ಪೌಡರ್ 1 ಸ್ಪೂನಷ್ಟು ತೊಗೊಂಡಿದ್ದೀನಿ, ಹಾಗೆ ನಾನು ಬೀಟ್ರೂಟ್ ಪೌಡರ್ 1 ಸ್ಪೂನ್ ತೊಗೊಂಡಿದ್ದೀನಿ, ಆರೆಂಜ್ ಪೀಲ್ ಪೌಡರು, ನೀಮ್ ಪೌಡರ್, ಅಲೋವೆರಾ ಪೌಡರ್, ಈ ಥರ ಪ್ಯಾಕ್ ಆಫ್ 10ಗೆ 170 ರುಪೀಸ್ ಕೊಟ್ಟೆ ನೀವು ಪರ್ಚೇಸ್ ಮಾಡಿ. ಈಗ ನಾನು ಆರೆಂಜ್ ಪೀಲ್ ಪೌಡರ್ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ, 2 ಸ್ಪೂನು ರೋಸ್ ವಾಟರ್ ಹಾಕ್ಕೊಂಡಿದ್ದೀನಿ. ಬೇಕಾದರೆ ನೀವು ಜಾಸ್ತಿ ಹಾಕ್ಕೋಬೋದು. ಹಾಗೆ ನೀವು ಸಾಲಿಲ್ಲ ಮಿಕ್ಸ್ ಮಾಡೋದಕ್ಕೆ ಅಂದರೆ ನೀರು ಕೂಡ ನೀವು ಹಾಕ್ಕೋಬೋದು. ಹಾಗೆ ನಾನು 1 ಸ್ಪೂನ್ ರಾ ಮಿಲ್ಕ್ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ 10 ನಿಮಿಷ ಹೊಂದ್ಕೊಳ್ಳೋಕ್ಕೆ ಬಿಡಬೇಕದು. ನಾನು ಟ್ಯಾನ್ ಪ್ಯಾಕ್ನ ಅಪ್ಲೈ ಮಾಡ್ಕೋತೀನಿ. ನಾವು ರೆಡಿ ಮಾಡ್ಕೊಂಡಿರೋ ಟ್ಯಾನ್ ಪ್ಯಾಕ್ ನೋಡಿ, ಇದು ನಿಧಾನಕ್ಕೆ ನೀಟಾಗಿ ಎಲ್ಲ ಕಡೆ ಪ್ಯಾಕ್ನ ಹ್ಯಾಂಡ್ಗೆ ಹಾಕೋತಾ ಇದ್ದೀನಿ. ಮನೆ ಒಳಗಡೆ ಕರೆಂಟ್ ಹೋಗ್ಬಿಟ್ಟಿದೆ, ಅದಕ್ಕೆ ನಾನು ಈಚೆ ಕಡೆ ಹಾಕೋತಾ ಇದ್ದೀನಿ. ಹಾಗೆ ನಾವು ಹಾಕ್ಕೊಂಡಿರೋ ಶ್ರೀಗಂಧ ಆಗಿರ್ಬೋದು, ಆರೆಂಜ್ ಪೀಲ್ ಪೌಡರ್ ಆಗಿರ್ಬೋದು, ರೋಸ್ ವಾಟರಿಂದ ಹಿಡಿದು ರಾ ಮಿಲ್ಕ್ವರೆಗೂ ಅಷ್ಟೇ ಎಲ್ಲನೂ ಸ್ಕಿನ್ಗೆ ಬ್ರೈಟ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಪ್ಯಾಕ್ನ ಅಪ್ಲೈ ಮಾಡ್ಕೊಂಡಾದ್ಮೇಲೆ ಒಂದು 20 ನಿಮಿಷ ಹಾಗೆ ಬಿಡಬೇಕು. ನಂತರ ಪ್ಲೇನ್ ವಾಟರಲ್ಲಿ ವಾಶ್ ಮಾಡ್ಕೋಬೇಕು. ಅದಾದಮೇಲೆ ಸೋಪೆಲ್ಲ ಹಾಕಕ್ಕೆ ಹೋಗಬಾರ್ದು. ಈಗ ಹ್ಯಾಂಡ್ ಪ್ಯಾಕ್ ಹಾಕ್ಕೊಂಡಿರೋದು ಕಂಪ್ಲೀಟ್ ಆಗಿದೆ. ನೆಕ್ಸ್ಟು ನಾನು ಪ್ಲೇನ್ ವಾಟರಿಂದ ವಾಶ್ ಮಾಡ್ಕೊಬಂದು ತೋರಿಸ್ತೀನಿ ನನ್ನ ಹ್ಯಾಂಡ್ ಯಾವ ಥರ ಆಗಿದೆ ಅಂತ. ಹ್ಯಾಂಡ್ನ ವಾಶ್ ಮಾಡ್ಕೊಂಡು ಬಂದಾಯಿತು ಪ್ಲೇನ್ ವಾಟರಿಂದ. ಈಗ ನೀವು ನೋಡ್ಬೋದು ಎಷ್ಟು ಬ್ರೈಟಾಗಿ ಕಾಣಿಸ್ತಿದೆ ಹ್ಯಾಂಡು ಅಂತ. ಹಾಗೆ ತುಂಬ ಸಾಫ್ಟ್ ಫೀಲ್ ಆಗ್ತಾಯಿದೆ. ಮುಟ್ತಾಯಿದ್ರೆ ಒಳ್ಳೆ ಬೇಬಿ ಸ್ಕಿನ್ ಥರ, ಇದು ನಾರ್ಮಲ್ ಸ್ಕಿನ್ ಥರ ಫೀಲ್ ಆಗ್ತಾಯಿದೆ. ಹಾಗೆ ನಿಮಗೆ ಕ್ಯಾಮ್ರಾದಲ್ಲಿ ಗೊತ್ತಾಗ್ತಾ ಇಲ್ಲ ಅನಿಸುತ್ತೆ, ರೆಕಗ್ನೈಸ್ ಮಾಡೋಕ್ಕಾಗ್ತಾಯಿಲ್ಲ. ತುಂಬ ಚೆನ್ನಾಗಾಗಿದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಈ ಪ್ಯಾಕ್ನ ವಾರದಲ್ಲಿ 2 ರಿಂದ 3 ಸಲ ಹಾಕ್ಬೋದು. ಆದಷ್ಟು ಬೇಗ ಟ್ಯಾನ್ ರಿಮೂವ್ ಆಗುತ್ತೆ. ನನ್ನ ಚಾನಲಲ್ಲಿ ಒಂದು ವ್ಲಾಗಲ್ಲಿ ನಾನು ಹೇರ್ ಬಗ್ಗೆ ಹೇಗೆ ಮನೆಯಲ್ಲೇ ಮಾಡ್ಕೋಬೋದು ಆಯಿಲ್ನ, ಅದರಿಂದ ಏನೆಲ್ಲ ಯೂಸ್ ಇದೆ, ಒಂಚೂರು ಕೂದಲು ಉದುರೋದಿಲ್ಲ, ಡ್ಯಾಂಡ್ರಫ್ ಇರೋದಿಲ್ಲ, ಹೆಲ್ತಿಯಾಗಿ ಲೆಂತಾಗಿ ಬೆಳೆಯುತ್ತೆ ಅಂತ ತೋರಿಸಿದ್ದೀನಿ. ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ದಯವಿಟ್ಟು ಆ ವಿಡಿಯೋ ನೋಡಿ, ನಿಮಗೆ ಹೆಲ್ಪ್ ಆಗುತ್ತೆ. ತುಂಬ ಯೋಚನೆ ಮಾಡ್ತಿರ್ತೀರ ಕೂದಲು ಉದುರುತ್ತೆ ಅಂತ, ಅದು ಹಾಕ್ಕೊಂಡು ನೋಡಿಬಿಟ್ಟು ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ಅಷ್ಟು ಚೆನ್ನಾಗಿದೆ, ಅದ್ರ ಬಗ್ಗೆ ನನಗೆ ಅಷ್ಟು ಕಾನ್ಫಿಡೆಂಟ್ ಇದೆ. ಯಾಕಂದರೆ ನಾನು ಯೂಸ್ ಮಾಡಿದ್ದೀನಿ ಆಲ್ರೆಡಿ. ನಾನು ಇದೇ ಥರ ಯೋಚನೆಯಲ್ಲಿದ್ದಾಗ ನಾನು ಅದು ಆಯಿಲಿಂದ ತುಂಬ ಹೆಲ್ಪ್ ಆಗಿದೆ.
ಅದಕ್ಕೋಸ್ಕರ ಒಂದು 4 ಜನಕ್ಕೆ ಹೆಲ್ಪ್ ಆಗಲಿ ಆಯಿಲಿಂದ ಅಂತ ನಾನು ಎಲ್ಲರಿಗೂ ತೋರಿಸಿದ್ದೀನಿ ಹೇಗೆ ಮಾಡೋದು, ಹೇಗೆ ಹಾಕ್ಕೊಳ್ಳೋದು, ಅದರಿಂದ ಏನು ಯೂಸ್ ಇದೆ ಅಂತ. ದಯವಿಟ್ಟು ಆ ವಿಡಿಯೋನ ಹೋಗಿ ನೋಡಿ. 2 ಸಲ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಯಾವ ಕೆಮಿಕಲ್ನೂ ಬಳಸ್ತಾರೆ, ಪಾರ್ಲರ್ಗೆ ಹೋಗೋ ಅವಶ್ಯಕತೆ ಇಲ್ದರೆ ಮನೆಯಲ್ಲೇ ಹೇಗೆ ಮಾಡಿಕೊಂಡು ಕೈಯಲ್ಲಿರೋ ಟ್ಯಾನ್ನ ರಿಮೂವ್ ಮಾಡ್ಕೊಂಡ್ವಿ ಅಂತ ನೋಡಿದ್ರಲ್ಲ. ಐ ಹೋಪ್ ಈ ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್. Until then, bye. Keep smiling. Next vlog ಅಲ್ಲಿ ಸಿಗೋಣ.